ಡಿ ಕೆ ಶಿ ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಪ್ರಶ್ನೆ ಅದ. ಕೇವಲ ಪಾರ್ಟಿ ಉಳಿಸ್ಕೊಳ್ಳೋದು, ತಮ್ಮ ಅಧಿಕಾರ ಉಳಿಸ್ಕೊಳ್ಳೋದು, ಮುಖ್ಯಮಂತ್ರಿ ಆಗೋದು ಅವ್ರ ತಲೆಯಲ್ಲಿ ಇರ್ಬೋದಿಲ್ಲ ಅಂತಲ್ಲ, ಮಾಡಲಿ. ಅದ್ರ ಜೊತೆಗೆ ನೀರಾವರಿ ಯೋಜನೆ ಬಗ್ಗೆ 522 ಇಳಿಸುವಂಥ ವಿಚಾರ ಯಾಕೆ ಅವ್ರ ಕಣ್ಣಲ್ಲಿ ಬಂದೋಗಿರ್ತದೆ. ಇದು ಅದ್ರ ಬಗ್ಗೆ ಕ್ಲಾರಿಟಿ ಅವ್ರು ಕೊಡಬೇಕಾಗಿದೆ. ನೀರಾವರಿ ಮಿನಿಸ್ಟರ್ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಮೊದಲು ಕೃಷ್ಣ ಹತ್ತ ಕಣ್ಣು ಹಾಡಿಸ್ಬೇಕಾಗಿದೆ. ಕೇವಲ ಕಾವೇರಿ ಒಂದೇ ಅಲ್ಲ ಕರ್ನಾಟಕದ ಜೀವ. ಇಡೀ ಕರ್ನಾಟಕದ ದೊಡ್ಡ ನದಿ ಕೃಷ್ಣಾ ನದಿ. ಉತ್ತರ ಕನ್ನಡದಲ್ಲಿ ಬಡತನ ಇನ್ನೂ ಸಾಕಷ್ಟು ಅದ. ಆ ಬಡತನವನ್ನು ಓಡಿಸೋ ದಿಶೆಯಲ್ಲಿ ನೀರಾದರೆ ಮಾತ್ರ ಸಾಧ್ಯ. ಯಾಕಂದರೆ ಕೇವಲ ಅಗ್ರಿಕಲ್ಚರ್ ಒಕ್ಕಲ್ತನ ನಮಗೆಲ್ಲ ಉದ್ಯೋಗ ಕೊಡುವಂಥ ಕ್ಷೇತ್ರ. ಅದರಲ್ಲಿ ಎರಡು ಮಾತ್ರ ಇಲ್ಲ. ಹೀಗಾಗಿ ಕೃಷ್ಣೆಯನ್ನು ಸಂಪೂರ್ಣವಾಗಿ ಉಪಯೋಗ ಮಾಡಿಕೊಳ್ಳುವಂಥದ್ದು ನಮ್ಮ ಪಾಲಿನ ನೀರನ್ನು ನಾವು ಬಳಸಬೇಕಾಗಿದ್ರೆ ಇವತ್ತು 524 ಅದು ಒಂದು ಇದರ ಪ್ರಕಾರ ಒಂದು 530 ಮೀಟರಷ್ಟು ಸಹಿತ ಇದು ಎತ್ತರ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ರಿಪೋರ್ಟ್ಗಳು ಬಂದಿದ್ದಾವೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಬೇಕಾಗಿಲ್ಲ. ಅಟ್ಲೀಸ್ಟ್ 524.256 ಎಷ್ಟೋ ಅದದು, ಅದನ್ನು ನಾವು ಸದುಪಯೋಗ ಮಾಡಿಕೊಂಡು ಆ ನೀರನ್ನು ನಮ್ಮ ಈ ಒಂದು 5 ಜಿಲ್ಲೆಗಳಿಗೆ, ಯಾಕೆಂತಂದರೆ ಉತ್ತರ ಕನ್ನಡದ 5 ಜಿಲ್ಲೆಗಳು ಅತ್ಯಂತ ನೀರಿನಿಂದ ಒದ್ದಾಡುವಂಥ ಜಿಲ್ಲೆಗಳಾಗಿದ್ದಾವೆ. ನೀರಿಲ್ಲದಕ್ಕೆ ಸಾಕಷ್ಟು ಬೆಳವಣಿಗೆ ಆಗಿಲ್ಲ, ನೀರಾವರಿ ಇಲ್ಲದಕ್ಕಾಗಿ. ಮತ್ತು ದಕ್ಷಿಣ ಕರ್ನಾಟಕ ಅದರಲ್ಲೂ ಕಾವೇರಿ ಬೆಲ್ಟ್ ಏನದಲ್ಲ ಅದು ಶ್ರೀಮಂತ ಆಗೋದಕ್ಕೆ ಕಾರಣ ಅಲ್ಲಿಯ ರೈತರು ಮತ್ತು ಅಲ್ಲಿ ಸರ್ಕಾರ ಅಲ್ಲೇ ಇರೋದರಿಂದ, ನಮ್ಮ ಸರ್ಕಾರನ ಅದು ಇರೋದ್ರಿಂದಾಗಿ ಅದು ಕಾವೇರಿ ಒಂದು ನೀರಿಗಾಗಿ ಹೋರಾಟ ಮಾಡೋದು ಚೆನ್ನಾಗಿರೋದ್ರಿಂದ ಇವತ್ತು ಆ ಭಾಗ ನಮ್ಮ ಉತ್ತರ ಕರ್ನಾಟಕದ ಹೆಚ್ಚು ರಿಚ್ ಆಗಿದೆ, ಶ್ರೀಮಂತ ಆಗಿದೆ. ಅದಕ್ಕೆ ಕಾರಣ ನೀರಾವರಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆ ಕೆಲಸವನ್ನು ಇವತ್ತು ನಮ್ಮ ಸಿದ್ದರಾಮಯ್ಯನವರು ಜೊತೆಗೆ ಗೋವಿಂದ ಕಾರಜೋಳ ಅಂತ ಇವತ್ತು ವಿರೋಧ ಮಾಡುವಂಥ ವಿರೋಧ ಪಕ್ಷದವರು ಇವರು ಎಲ್ಲರೂ ಎಚ್ಚೆತ್ತುಕೊಂಡ ಈ ದಿಶೆಯಲ್ಲೇ ಹೋರಾಟ ಮಾಡಿ ನಮಗೆ ಸಿಗುವಂಥ ನೀರನ್ನು ಉಳಿಸಿಕೊಟ್ರೆ ದೊಡ್ಡ ಉಪಯೋಗ ಆಗ್ತದೆ ಇನ್ ಫ್ಯೂಚರ್ದೊಳಗೆ, ಭವಿಷ್ಯದಲ್ಲೇ. ಯಾಕಂದ್ರೆ ನಮ್ಮ ಭವಿಷ್ಯದ ಮಕ್ಕಳಿಗೂ ನಾವಿವತ್ತು ಏನು ಬಂದ್ರೆ ಉದ್ಯೋಗ ಸೃಷ್ಟಿ ಮಾಡಿಕೊಡ್ಬೇಕಾಗ್ಯದ. ಇಲ್ಲಾಂದ್ರೆ ಇವತ್ತು ಉದ್ಯೋಗಗಳೇ ಇಲ್ಲ. ಓಪನ್ ಮಾರ್ಕೆಟ್ಗಳಿಂದ ಇಡೀ ದೇಶ ತತ್ತರಗೊಳ್ಳಿಕ್ಕತ್ತದ. ಉದ್ಯೋಗಗಳು ಇಲ್ಲದಕ್ಕಾಗಿ ನಮ್ಮ ಮೋದಿಯವರು ಈಗಾಗಲೇ 32 ಸಾರ್ವಜನಿಕ ಉದ್ಯಮಿಗಳನ್ನ ಪ್ರೈವೇಟ್ದವರಿಗೆ ಕೊಟ್ಟು ಉದ್ಯೋಗ ಇಲ್ಲಂಥ ಪರಿಸ್ಥಿತಿಯನ್ನು ಪಡ್ಕೊಂಡಿದ್ದಾರೆ. ಈಗ ಉಳಿದಿದ್ದು ಒಂದು ಕ್ಷೇತ್ರ ಅಗ್ರಿಕಲ್ಚರ್, ಅದನ್ನು ಅಟ್ಲೀಸ್ಟ್ ಅವ್ರಿಗೆ ಮಾರ್ಕೆಟ್ ಮಾಡಿಕೊಟ್ಟ, ನೀರು ಎಲ್ಲ ಕಡೆ ಮಾಡಿಕೊಟ್ರೆ, ಈ ಇಂಥ ಡ್ಯಾಮ್ಗಳನ್ನೆಲ್ಲ ಪರ್ಫೆಕ್ಟ್ ಮಾಡಿ ಮುಗಿಸಿದರೆ ನಿಶ್ಚಿತವಾಗಿಯೂ ಕರ್ನಾಟಕ ಸಮೃದ್ಧಿ ಅಂದರೆ ಏನು, ಕೋಟಿ ನೂರಾರು ಕೋಟಿ ಗಳಿಸುವಂತಲ್ಲ, ನೆಮ್ಮದಿಯ ಬದುಕು ಬಾಳೋದಕ್ಕೆ ಅನುಕೂಲ ಆಗುವಂಥದ್ದು ಅಂತ, ಆರೋಗ್ಯಪೂರ್ಣ ಬದುಕು ನಡೆಯೋದಕ್ಕೆ ಅನುಕೂಲ ಆಗುವಂಥದ್ದು ಅಂತೇಳಿ ಈಗೆಲ್ಲ ಹೇಳಿ. ಈಗ ಈ ಹೆಚ್ಚಂತ ಪ್ರಶ್ನೆ ಗೋವಿಂದ ಕಾರಜೋಳ ಮಾಡಿದಂಥ ಆರೋಪ ಇದು ಭಾಳ ಗಂಭೀರವಾದದ್ದು. ಇದಕ್ಕೆ ಸಿದ್ದರಾಮಯ್ಯನವರು ಥೋಬಡು ನಮ್ಮ ಕಡೆ ಬಳಸ್ತಾರೆ ಪದವನ್ನು, ಅಂದ್ರೆ ಕ್ವಿಕ್ಲಿ ರೆಸ್ಪಾನ್ಸ್ ಮಾಡಬೇಕಾಗ್ಯದ, ಇದಕ್ಕೆ ಪರಿಹಾರ ಹೋಗ್ಬೇಕಾಗ್ಯದ. ಸಿದ್ದರಾಮಯ್ಯನವರ 522 ಅಂದ್ರೆ ಮೀಟ್ರ್ ಎತ್ತರಕ್ಕೆ ನೀವು ಒಪ್ಪಿಕೊಡ್ತಾ ಇದ್ದೀರಾ. ಒಪ್ಪಿದ್ರೆ ಇದು ಐತಿಹಾಸಿಕ ಅಪರಾಧ. ಏನಂತೀರಿ ಇದು ನೀವು? ಇದಕ್ಕೆ ನೀವು ಒಪ್ಪಬಹುದು ಅಂತ ತಿಳ್ಕೊಂಡಿದ್ದೀನಿ, ಒಪ್ತೀರಿ ಅಂತ ತಿಳ್ಕೊಂಡಿದ್ದೀನಿ. ಇದು ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. ಯಾಕಪ್ಪ ಅಂದ್ರೆ H16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.